ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ,
ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, 20 ವರ್ಷ. ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಇವತ್ತು ರೋಗಿ ಹಾಗೆ ಅವರ ಸಂಬಂಧಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಕಾರಣ ಇಷ್ಟೇ, ಸರ್ವರ್ ಸಮಸ್ಯೆಯಿಂದ ರೋಗಿ ಹಾಗೆ ಅವರ ಕುಟುಂಬಸ್ಥರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ಈ ಪರಿಸ್ಥಿತಿ ಈಗ ನಿಭಾಯಿಸಿದ್ದಾರೆ. ಗಂಟೆಗಟ್ಟಲೆ ನಿಂತು ರೋಗಿ ಸಂಬಂಧಿಕರು ಹರಡಾಗಿ ಹೋಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಸರ್ವರ್ ಸಮಸ್ಯೆ ಸರಿಪಡಿಸಿದ್ದಾರೆ ಸಿಬ್ಬಂದಿಯವರು. ರಿಪಬ್ಲಿಕ್ ಕನ್ನಡಕ್ಕೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ರವೀಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವರೆಲ್ಲ ಸಮಸ್ಯೆ ಇದ್ದಿತ್ತಾಯಿತು, ಅದೀಗ ಸರಿಯಾಯಿತು. ಇನ್ನು ರೋಗಿ ಹಾಗೆ ಸಂಬಂಧಿಕರು ಪರದಾಡಬೇಕಾಗುವಂತ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ